ಈ ಕಲಿಯುಗದಲ್ಲಿ ಭಗವಂತನ ಅನುಗ್ರಹನ ಪಡ್ಕೋಬೇಕು ಅಂತ ಹೇಳಿದ್ರೆ, ಭಗವಂತನ ಪ್ರೀತಿಗೆ ನಾವು ಪಾತ್ರರಾಗಬೇಕು ಅಂತ ಹೇಳಿದ್ರೆ, ಮೋಕ್ಷವನ್ನು ಪಡಿಬೇಕು ಅಂತ ಹೇಳಿದ್ರೆ, ಅದಕ್ಕೆ ಒಂದೇ ಒಂದು ಉಪಾಯ ಯಾವುದು ಅಂತ ಹೇಳಿದ್ರೆ ಅದು ಭಕ್ತಿ ಅಂತ ನಾರದರು ಹೇಳ್ತಾರೆ. ನಾವು ಭಕ್ತಿಯನ್ನು ಬಿಟ್ಟು ಕೇವಲ ಓದ್ತಾ ಕೊಡ್ತೀವಿ, ಜ್ಞಾನವನ್ನು ಮಾತ್ರ ಸಂಪಾದನೆ ಮಾಡ್ತೀವಿ, ಅದರಿಂದಲೂ ಉಪಯೋಗ ಇಲ್ಲ. ಬರೀ ನಾವು ವೇದವನ್ನು ಓದ್ತೀವಿ, ಅದರಿಂದಲೂ ಕೂಡ ಉಪಯೋಗ ಇಲ್ಲ. ಬರೀ ಜ್ಞಾನವನ್ನು ಸಂಪಾದನೆ ಮಾಡ್ತೀವಿ, ವೇದ ಇದು ಯಾವುದು ಕೂಡ ಉಪಯೋಗ ಇಲ್ಲ. ಕಲವು ಭಕ್ತಿ ಭಕ್ತಿಯ ಕೃಷ್ಣ ಪರಸ್ಥಿತ ಅಂತ ನಾರದರು ಭಾಗವತ ಪುರಾಣದಲ್ಲಿ ಹೇಳ್ತಾರೆ. ಅದರಿಂದ ಕಲಿಯುಗದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆದದ್ದು, ಉಪಯುಕ್ತವಾದದ್ದು ಯಾವುದು, ಮೋಕ್ಷ ಸಾಧನೀಭೂತವಾದದ್ದು ಯಾವುದು, ದೇವರ ಅನುಗ್ರಹ ಪ್ರಾಪ್ತಿಗೆ ಉಪಯುಕ್ತವಾದದ್ದು ಯಾವುದು ಅಂತ ಹೇಳಿದ್ರೆ ಅದು ಭಕ್ತಿ ಮಾತ್ರ. ಈ ಭಕ್ತಿನೂ ಜ್ಞಾನ ಇಲ್ಲದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಭಗವಂತ ಹೇಗಿದ್ದಾನೆ ಅಂತ ಜ್ಞಾನನೇ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಆ ರೀತಿಯಂತ ಭಕ್ತಿ ಮಾಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅಂದ ಜ್ಞಾನವೂ ಕೂಡ ಅವಶ್ಯಕ. ಆದ್ರೆ ಭಕ್ತಿನ ಬಿಟ್ಟು ಕೇವಲ ಜ್ಞಾನವನ್ನು ಸಂಪಾದನೆ ಮಾಡ್ತೀವಿ, ಕೇವಲ ವೇದವನ್ನು ಓದ್ತಾ ಕೊಡ್ತೀವಿ ಅಂತ ಹೇಳಿದ್ರೆ ಅದರಿಂದ ಯಾವುದೇ ಉಪಯೋಗ ಇಲ್ಲ. ಅಂದ ಕಲವು ಭಕ್ತಿ, ಕಲಿಯುಗದಲ್ಲಿ ಭಕ್ತಿಯೇ ಸರ್ವಪ್ರಧಾನ.